ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅದು ಪೂಜಾ ಏನು ಮಾಡ್ತಿದ್ದಾಳೆ ಇಲ್ಲಿ? ಹಾಗಿದ್ರೆ ತಾಂಡವ್ ಮನೆಗೆ ಬರೋದಂತೂ ಗ್ಯಾರಂಟಿನ. ಈ ಕಡೆ ತಾಂಡವ್ ದುಡ್ಡೇ ಕೊಡಬಾರ್ದು ಮನೆಗೆ ಅಂತ ಡಿಸೈಡ್ ಮಾಡಿ ಭಾಗ್ಯಾಗೆ EMI ನೀವು ಕಟ್ಟೆ. ನೀವು ಅತ್ತೆ ಮತ್ತು ಸೊಸೆನೇ ಅಲ್ವಾ ಮನೇಲಿರೋದು. ಕಟ್ಟಿದ್ದು ನಾನಾಗಿದ್ರು ಈಗ ನಿಮ್ಮ ಮನೆ ಅಲ್ವಾ, ಅಂದಮೇಲೆ ನೀವು EMI ಕಟ್ಟಿ, ನಾನು ಯಾಕೆ ಕಟ್ಟಲಿ ಅಂತ ಹೇಳ್ತಿದ್ದಾನೆ. ಯಾವುದೇ ಕಾರಣಕ್ಕೂ EMI ಕಟ್ಟೋದಿಲ್ಲ ಅಂತ. ಈ ಕಡೆ ಭಾಗ್ಯಗೆ ತಲೆ ಮೇಲೆ ಏನೋ ಚಪ್ಪಡಿ ಕಲ್ಲು ಬಿದ್ದಾಗಿದೆ. ಅತ್ತೆ ಕೊಟ್ಟಿರೋ 30,000ದಲ್ಲಿ ಮನೆ ನಡೆಸಬಹುದೇ ಹೊರತು EMIನ ಕಟ್ಟೋದು ಹೇಗೆ ಅಂತ ಇಲ್ಲಿ ಅತ್ತೆ ದೇವಸ್ಥಾನಕ್ಕೆ ಬಂದು ದೇವ್ರತ್ತ ತನ್ನ ಮಗ ಮತ್ತು ಸೊಸೆ ಜೀವನನ ಸರಿಪಡಿಸಪ್ಪ ಅಂತ ಕೇಳ್ಕೊತಿದ್ರೆ, ಈ ಕಡೆ ಪೂಜಾ ತನ್ನ ಭಾವಗೆ ಹೇಗೆ ಬುದ್ಧಿ ಕಲಿಸ್ಬಹುದು ಅಂತ ಯೋಚನೆ ಮಾಡ್ತಿದ್ದಾಳೆ. ಅಂದು ಶ್ರೇಷ್ಠ ಕಡೆ ಕಳ್ಳ ಬಂದು ಪೂಜಾ ಫೋನ್ನ ಕತ್ಕೊಂಡು ಹೋಗ್ತಾರೆ. ಆ ಒಂದು ಫೋನ್ ಕೂಡ ಈಗ ಶ್ರೇಷ್ಠ ಹಾಗೆ ತಾಂಡವ್ ಬಳಿ ಇದೆ. ಈ ಕಡೆ ಹೇಗಾದರೂ ಆ ಫೋನ್ ಸಿಕ್ಕಿದ್ರೆ ಭಾವನ್ನ ಕಟ್ ಹಾಕ್ಬೋದು ಅಂತ ಅಂದ್ಕೊಂಡಂತ ಪೂಜಾ ಫ್ರೆಂಡ್ ಜೊತೆ ಬಂದು ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ತಾಳೆ. ನನ್ನ ಫೋನ್ ಈ ರೀತಿ ಕಳವಾಗಿದೆ, ದಯವಿಟ್ಟು ಆ ಫೋನನ್ನು ಹುಡ್ಕೊಳ್ಳಿ ಅಂತ. ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ತಾಂಡವ್ ಪೂಜಾ ಇಂಥ ಒಂದು ಸ್ಟೆಪ್ ತಗೋತಾಳೆ ಅಂತ. ಈ ಕಡೆ ಶ್ರೇಷ್ಠ ತಾಂಡವ್ ಮಾತ್ರ ಆರಾಮಾಗಿದ್ದರೆ, ಈ ಕಡೆ ತಾಂಡವ್ ಮನೆಯವ್ರಿಗೆ ಹೇಗೆ ಕಾಟ ಕೊಡ್ಬೋದು, ಹೇಗೆ ಭಾಗ್ಯ ಮತ್ತು ಅಮ್ಮನ ದೂರ ಮಾಡಬಹುದು, ಅವರಿಬ್ಬರು ನಡುವೆ ಇರೋ ಬಾಂಡ್ನ ಹೀಗೆ ಸ್ಪಾಯ್ಲ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ರೆ, ಈ ಕಡೆ ಪೂಜಾ ಶ್ರೇಷ್ಠದಿಂದ ತನ್ನ ಭಾವನ ಹೀಗೆ ಹೊರಗಡೆ ಕರ್ಕೊಂಡು ಬರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಒಮ್ಮೆ ಆ ಫೋನ್ ಸಿಗಲಿ ನೋಡಿ ಬಾವ ಏನು ಮಾಡ್ತೀನಿ ಅಂತ. ನನ್ನ ಅಕ್ಕನ ಜೀವನದಲ್ಲಿ ಆಟ ಆಡ್ತೀರಲ್ವಾ, ಅದನ್ನು ಇಟ್ಕೊಂಡು ಹೇಗೆ ನಿಮ್ಮನ್ನು ಕರೆಕ್ಟಾಗಿ ಅದಕ್ಕೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಫೈನಲಿ ಈ ಕಡೆ ಪೊಲೀಸವರು ಕಳ್ಳನ್ನು ಹುಡುಕಿ ಆ ಕಳ್ಳ ಸಿಕ್ತಿದ್ದಾಗೆ ಫೋನ್ನ ಕದಿಯೋಕೆ ಹೇಳಿದ್ದು ಬೇರೆಯವರು ಫೋನ್ ನನ್ನ ಹತ್ರ ಇಲ್ಲ ಅನ್ನೋ ವಿಷಯವನ್ನು ರಿವೀಲ್ ಮಾಡ್ತಾನೆ. ಹಾಗಿದ್ರೆ ಫೋನ್ ಎಲ್ಲಿ, ಯಾರು ಕೊಟ್ಟೆ ಅಂತಿದ್ದಾಗೆ ಆ ಫೋನ್ ಶ್ರೇಷ್ಠ ಬಳಿ ಇದೆ ಅನ್ನೋ ಸತ್ಯ ರಿವೀಲ್ ಆಗತ್ತೆ. ಆಗ ಪೊಲೀಸವರು ಶ್ರೇಷ್ಠನ ಹೋಗಿ ಅರೆಸ್ಟ್ ಮಾಡಿಬಿಡ್ತಾರೆ. ಏನಾಗತ್ತೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನಮ್ಮ ರೀಚ್ ಮಾಡಿ.